ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧನ ಪ್ರಿಯಸ್ ಕಡಲಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇವಾಗ ನಾನು ಕಿಕ್ಕೆರೆಯಿಂದ ಬಂದ್ಬಿಟ್ಟು ಇಲ್ಲಿ ಧೂಳು ಕ್ಲೀನ್ ಮಾಡೋ ಅಂತ ರೆಡಿ ಆಗಿದ್ದೀನಿ. ಸೊ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಪ್ಯಾಕ್ ಮಾಡೋದೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಬಂದು ಅಲ್ಲಿ ಹಾಕಿ ಅದಿನ ಜೋಡಿಸಿಲ್ಲ, ಹಂಗೆ ಹಾಕಿನಿ. ಇಲ್ಲೆಲ್ಲ ಧೂಳು ಹೊಡಿಯೋಕ್ಕಿತ್ತು, ಧೂಳೆಲ್ಲ ಹೊಡೆದ್ಬಿಡೋಣ ಅಂತ ಹೇಳಿ ರೆಡಿ ಆಗಿದ್ವಿ. ಸೊ ಕ್ಲೀನಿಂಗ್ ಶುರು ಮಾಡೋಣ. ಹಬ್ಬಕ್ಕೆ ಮುಂಚೆ ಕ್ಲೀನಿಂಗ್ ಮಾಡಬೇಕಲ್ಲ, ಎಲ್ಲ 15 ದಿನ 20 ದಿನ ಹೀಗೆಲ್ಲ ಮಾಡ್ಕೊಂಬಿಟ್ಟಿರ್ತೀರ ನೀವು. ಸೊ ನಾನು ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ, ಏಕೆಂದರೆ 15 ಡೇಸಿಂದ ನಾನು ಇಲ್ಲಿಗೆ ಬಂದಿರಲಿಲ್ಲ. ಸೊ ಇವಾಗ ಬಂದಿರೋದ್ರಿಂದ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಇದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ದೇವ್ರ ಕೆಲಸನ ಶುರು ಮಾಡಬೇಕು. ನೋಡೋಣ ಯಾವ ಥರ ಸಾಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ. ಬನ್ನಿ ಇವಾಗ ನನ್ನ ಜೊತೆ ಕೆಲಸ ಮಾಡೋಕ್ಕೆ. ಕೆಲಸ ಮಾಡಬೇಡಿ, ಜಸ್ಟ್ ನೋಡಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ಸಾಕು ಅಷ್ಟೇ. ಓಕೆ, ನಾನು ಮನೆಗೆ ಬರೋ ಅಷ್ಟರಲ್ಲಿ 3:30 ಆಗಿತ್ತು. ಬಂದ ತಕ್ಷಣ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಸಿದ್ಧತೆ ಕೂಡ ಮಾಡ್ಕೋಬೇಕಾಗುತ್ತೆ. ನಾನು ದೇವ್ರ ಸಾಮಾನೆಲ್ಲ ಏನೂ ಕೂಡ ಬೆಳಗಿಲ್ಲ, ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊಬೇಕು. ಸೊ ನಾನು ಗೋಡೆನಲ್ಲೆಲ್ಲ ಧೂಳೆಲ್ಲ ತೆಕ್ಕೊಂಡು ಇವಾಗ ನಾನು ಫ್ಯಾನನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹತ್ತುತ್ತಾ ಇದ್ದೀನಿ. ಎಲ್ಲ ಫ್ಯಾನ್ಗಳು ಸ್ವಲ್ಪ ಧೂಳಾಗಿತ್ತು, ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಡೀಪ್ ಕ್ಲೀನ್ ಮಾಡುವಾಗ ಇದನ್ನೆಲ್ಲ ಮಾಡ್ಕೊತೀನಿ ನಾನು. ಆದರೆ ವೀಕ್ಲಿ ಒನ್ಸ್ ಬಂದಾಗ ಇದನ್ನೆಲ್ಲ ಮಾಡೋಕ್ಕೋಗಲ್ಲ. ಕೆಳಗಡೆ ಏನು ಟಿ ವಿ ಶೋಕೇಶ್ ಇರ್ಬೋದು, ಮತ್ತು ಹಾಗೆ ಏನು ಶೋಪೀಸ್ ಇಟ್ಟೇನೆ ಅವೆಲ್ಲ ಕ್ಲೀನ್ ಮಾಡ್ಕೊತೀನಿ. ಡೀಪ್ ಕ್ಲೀನ್ ಮಾಡುವಾಗ ಅಷ್ಟೇ ಇವೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಎಲ್ಲ ಫ್ಯಾನನ್ನು ನಾನು ನೀಟಾಗಿ ಒರೆಸ್ಕೊಂಡು ಆದಮೇಲೆ ಇವಾಗ ಝೂಮರ್ ಲೈಟ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಝೂಮರ್ ಲೈಟ್ ಅಷ್ಟೇ ಧೂಳಾದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಯಾವಾಗಲೂ ಅದನ್ನು ಸ್ವಲ್ಪ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ. ನಾನು ಕೂಡ ಆವಾಗವಾಗ ಇದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ, ಏಕೆಂದರೆ ಇದೊಂದು ಕ್ರಿಸ್ಟಲ್ ರೀತಿ ಇದೆ. ಸೊ ಧೂಳೆಲ್ಲ ಆಯಿತು ಅಂದರೆ ಅದ್ರ ಲುಕ್ ಹೊರಟೋಗ್ಬಿಡುತ್ತೆ. ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಅದ್ರ ಧೂಳೆಲ್ಲ ಒರೆಸ್ಕೊತಾ ಇದ್ದರೆ ಆ ಕ್ರಿಸ್ಟಲ್ಲು ಅಷ್ಟೇ ಶೈನಿಯಾಗಿ ಅಷ್ಟೇ ಸೂಪರಾಗಿರುತ್ತೆ. ಸೊ ನಮ್ಮನೆ ಝೂಮರ್ ಲೈಟ್ ಬಂದು ನನಗಂತೂ ತುಂಬಾ ಇಷ್ಟ. ಹಾಗೆ ಬಂದು ಡೋರೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟೊಂದು ಜನ ಡೋರ್ ಇರ್ಬೋದು ಅಥವಾ ದೇವ್ರ ಮನೆ ಡಿಸೈನ್ಸ್ ಇರ್ಬೋದು, ಡಿಸೈನ್ಸ್ ಎಲ್ಲ ಇಡ್ಸಲ್ಲ. ಅದು ಕ್ಲೀನಿಂಗ್ ಮೇಂಟೆನೆನ್ಸ್ ತುಂಬ ಕಷ್ಟ ಅಂತ ಹೇಳಿ ಏನು ಡಿಸೈನ್ಸ್ ಇಡ್ಸಲ್ಲ. ನನಗೆ ಯಾವಾಗಲೂ ಹಂಗೆ ಅನಿಸಿಲ್ಲ. ಯಾಕೆ ಅಂದರೆ ನಾನು ಈ ಥರ ಒಂದು ಬ್ರಷ್ ಇಟ್ಕೊಂಡ್ಬಿಟ್ಟು, ಬಣ್ಣ ಹೊಡೆಯೋ ಬ್ರಷ್ ಬರುತ್ತಲ್ಲ ಹಳೆಯದು, ಸಾಫ್ಟಾಗಿರೋಂಥದ್ದು ಅಂಥದ್ದೊಂದು ಬ್ರಷ್ ಇಟ್ಕೊಂಡೇನೆ ಅದರಲ್ಲೇ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊತೀನಿ. ಎಂಥದೇ ಸಣ್ಣ ಧೂಳಿದ್ರು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಕ್ಲೀನಿಂಗ್ ನನಗೆ ಯಾವಾಗಲೂ ಆ ಡಿಸೈನ್ನ ಕ್ಲೀನ್ ಮಾಡೋಂಥದ್ದು ತುಂಬ ರಿಸ್ಕ್ ಅಂತ ಅನಿಸೇ ಇಲ್ಲ. ಈಸಿಯಾಗಿ ಮೇಂಟೈನ್ ಮಾಡ್ಬೋದು ಒಂದು ಬ್ರಷಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ಹಾಲಲ್ಲಿ ಹಾರ್ಚಿದೆ ಅಲ್ಲ, ಅದನ್ನು ಕೂಡ ನಾನು ಬ್ರಷಲ್ಲೇ ಕ್ಲೀನ್ ಮಾಡ್ಕೊತಾಯಿನಿ. ಸೊ ಬಟ್ಟೆನಲ್ಲಾದರೂ ಒರೆಸ್ಕೊಂಡ್ರು ಓಕೆ, ಬ್ರಷಲ್ಲಿ ಕ್ಲೀನ್ ಮಾಡಿದ್ರೆ ಓಕೆ, ಸ್ವಲ್ಪನೂ ಧೂಳಿಲ್ದಂಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಬಂದು ನಾನು ತುಂಬಾ ಶೋ ಪೀಸ್ಗಳನ್ನ ಇಟ್ಕೊಂಡಿದ್ದೀನಲ್ಲ, ಅದನ್ನೆಲ್ಲ ಕೂಡ ನಾನು ಈ ಥರ ಬ್ರಷಲ್ಲೇ ಕೂಡ ಕ್ಲೀನ್ ಮಾಡ್ಕೊಳ್ಳೋದು. ಒಂದು ಬ್ರಷ್ ಇಟ್ಕೊಂತು ಅಂದರೆ ಇಡೀ ಕೆಲಸವನ್ನು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ನಮ್ಮನೆ ಆಲ್ಮೋಸ್ಟ್ ಧೂಳು ತೆಗಿಯೋಂಥ ಕೆಲಸನ ನಾನು ಬ್ರಷಿಂದನೇ ಮಾಡೋ ಅಂಥದ್ದು. ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಪ್ಲಾಂಟ್ಗಳ ಮೇಲೆ ಧೂಳಿರುತ್ತಲ್ಲ, ಅದನ್ನು ಸೋಪಿನ ನೀರಲ್ಲಿ ಹೆಜ್ಜಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಅದ್ರ ಕಲರ್ ಕೂಡ ಡಿಮ್ ಆಗುತ್ತೆ. ಅದರ ಬದಲು ಈ ಥರ ಬ್ರಷಲ್ಲಿ ತುಂಬ ಚೆನ್ನಾಗಿ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಂದ್ರೆ ಒಂದು ಚೂರು ಧೂಳಿಲ್ದಂಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಮನೆಯಲ್ಲಿ ಗಂಡಸರದು ಇದು ಕೇಳ್ತಾ ಇರ್ತಾರೆ, ಅವ್ರಿಗೂ ಕೂಡ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಹಾಗೆ ಬ್ರಾಸ್ ಐಟಮ್ಸ್ ಇತ್ತು, ಅದೆಲ್ಲ ಕೂಡ ವಾಶಿಗಾಗುತ್ತೆ. ಶೋಗೆ ಅಂತ ಇಟ್ಟಿದ್ನಲ್ಲ, ಅದು ಎಲ್ಲ ವಾಶಿಗಾಗುತ್ತೆ. ಇವಾಗ ನಾನು ಟಿ ವಿ ಸ್ಟ್ಯಾಂಡನ್ನು ಕ್ಲೀನ್ ಡ್ರೆಸ್ಸಿಂಗ್ ಟೇಬಲನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಧೂಳು ಹಾಕಿಬಿಟ್ಟಿತ್ತು, ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಡೀಪ್ ಕ್ಲೀನ್ ಮಾಡುವಾಗ ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನನಗೆ ಟೈಮ್ ಇರೋವಂಥದ್ದು ಕಡಿಮೆನೇ, ಟೈಮ್ ತುಂಬಾ ಕಡಿಮೆ ಇದೆ. ಸೊ ಆ ಕಡಿಮೆ ಟೈಮಲ್ಲಿ ಜಾಸ್ತಿ ಕೆಲಸವನ್ನು ಮಾಡಬೇಕು. ಸೊ ನಾನು ಎಲ್ಲ ಕೆಲಸನ ಟಾಸ್ಕ್ ಥರ ತೊಗೊಂಡ್ಬಿಟ್ಟು ಬೇಗ 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 ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾನು ಇನ್ನೂ ಹಬ್ಬಕ್ಕೆ ಅಂತ ಹೇಳಿ ಏನೇನು ಧೂಳೆ ತೆಗೆದಿಲ್ಲ ಅಂದರೆ ಇನ್ನೇನು ಮಾಡ್ಕೊಂಡಿರ್ತೀನಿ ಅಲ್ವಾ, ಯಾವುದೇ ಕೆಲಸನ ಮಾಡ್ಕೊಂಡಿಲ್ಲ. ಹಂಗಾಗ್ಬಿಟ್ಟು ಈ ಕೆಲಸನ ಮುಗಿಸಿ ನಾನು ಇನ್ನು ದೇವರಿಗೆ ಅಲಂಕಾರ ಮಾಡೋದು ಅದೆಲ್ಲ ನನಗೆ ಪ್ರತಿ ಸಲ ಕೂಡ ಓವರ್ ನೈಟ್ ಪೂರ್ತಿ ಕೆಲಸ ಹಿಡಿತಾ ಇತ್ತು. ನಾನು ದೇವ್ರಿಗೆ ಸ್ಯಾರಿ ಎಲ್ಲ ಹಾಕ್ತೀನಿ ಅಲ್ಲ, ನನಗೆ ನೈಟ್ ನನಗೆ ನಿದ್ದೆನೇ ಮಾಡೋಕ್ಕಾಗ್ತಾ ಇರಲಿಲ್ಲ.
ಧೂಳೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಂಚೆನೇ ಮುಗಿಸ್ಕೊಂಡಿದ್ರು ಕೂಡ ನನಗೆ ಎಷ್ಟೊಂದು ಟೈಮ್ ಆಗೋದು. ಸೊ ಈ ಸಲ ಯಾವ ಕೆಲಸನೂ ಮುಗಿಸ್ಕೊಂಡಿಲ್ಲ ಅಂಥದ್ರಲ್ಲಿ ಇವಾಗ ಧೂಳು ತೆಗೆದು ಇವತ್ತೆಲ್ಲ ಮಾಡ್ತೀನಿ ಅಂದರೆ ಹೇಗೆ ಮಾಡ್ತೀನಿ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಾನೇ ಅನ್ಕೊತಾ ಇದೀನಿ ಇದೆಲ್ಲ ಯಾವಾಗಪ್ಪ ಮಾಡ್ತೀನಿ, ಹೆಂಗಪ್ಪ ಮಾಡ್ತೀನಿ ಅಂತ ಅಂದ್ಕೊಂಡೇನೆ ಬೇಗ ಬೇಗ ಮಾಡ್ಕೊತಾ ಇದೀನಿ. ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಸೊ ಇಂಡಿಪೆಂಡೆನ್ಸ್ ಡೇಗೆ ಬಾರ್ಡ್ಸ್ಗಳನ್ನ ಹುಡುಕ್ತಾ ಇದ್ದೆ ನಾನು ಕಿಕ್ಕೇರಿನಲ್ಲಿ. ಎಲ್ಲೋ ಹೋಗ್ಬಿಟ್ಟಿದ್ದೀನಲ್ಲ ಸಿಗ್ತಾಯಿಲ್ವಲ್ಲ ಅಂತ ಅರ್ಜೆಂಟಿಗೆ ಅಷ್ಟು ಬೇಗ ಹೊರಡ್ಬೇಕಿತ್ತಲ್ವ, ಹಾಗೆ ಹೋದ್ವಿ. ಅವು ನೋಡಿದ್ರೆ ಇಲ್ಲಿದ್ದಾವೆ, ಇಲ್ಲಿಟ್ಬಿಟ್ಟಿದ್ದೀನಿ ನಾನು ತೊಗೊಂಡೋಗಕ್ಕೆ ಅಂತ ಮೇಲೆ ಎತ್ತಿಟ್ಟಿದ್ದೀನಿ. ಬಟ್ ಹಂಗೇನೆ ಮಿಸ್ ಮಾಡಿ ಹೋಗಿದ್ದೀನಿ. ಆದರೆ ಇಲ್ಲಿ ಊರಲ್ಲಿ ಬಿಟ್ಟೋಗಿದ್ದೀನಿ ಅನ್ನೋದೇ ನನಗೆ ಮರ್ತೋಗಿದೆ. ಹಾಗೆ ಬಂದುಬಿಟ್ಟು ತೋರಣ ಎಲ್ಲ ಕಟ್ಟಬೇಕಲ್ಲ, ಅದಕ್ಕೆ ಹಳೆ ತೋರಣನೆಲ್ಲ ನಾನು ತೆಗಿತಾ ಇದ್ದೀನಿ. ಬಾಳೆ ಎಲೆನ ಮಾವಿನ ತೋರಣ ಎಲ್ಲನೂ ನಾನು ಹಳೇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಹೊಸದಾಗಿ ಕಟ್ಟೋಕ್ಕೆ ಅಂತ ಹೇಳಿ. ಒಂದು ಕೆಲಸ ಮಾಡುವಾಗ ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ಕೆಲಸ ಇತ್ತು ಅಂದರೆ ಅದ್ರ ಜೊತೆಗೆ ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಈ ಕೆಲಸ ಮಾಡ್ತಾಯಿದ್ದೀನಿ ಅದೇ ಮಾಡಬೇಕು ಆ ಥರ ಮಾಡ್ತಾಯಿಲ್ಲ ನಾನು. ಒಂದು ಕೆಲಸ ಮಾಡುವಾಗ ಅಲ್ಲೇ ಹತ್ರದಲ್ಲಿ ಇನ್ನೊಂದು ಕೆಲಸ ಇತ್ತು ಅಂದರೆ ಅದು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ಬಂದು ನಮ್ಮನೆ ವಿಂಡೋಸ್ ಎಲ್ಲ ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಫುಲ್ಲು ಹೊರಗಡೆ ಮೋಡ ಇದೆ. ನಮ್ಮನೆಯವರು ಗರಿಕೆ ತೊಗೊಂಡು ಬಂದು ಗರಿಕೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕತ್ಲೆ ಆಗೋಗಿದೆ ಮತ್ತು ನಾವು ಬೆಳಗ್ಗೆನೇ ನಾನು ಪೂಜೆಯನ್ನು ಮಾಡೋದ್ರಿಂದ ಕತ್ಲೆಯಲ್ಲಿ ಗರಿಕೆ ಎಲ್ಲ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಅದನ್ನು ಕೂಡ ನಮ್ಮ ಮನೆಯವ್ರಿಗೆ ಹೇಳ್ದೆ ತೊಗೊಂಡು ಬಂದಿದ್ರು. ಸೋನೆ ಬರ್ತಾಯಿದೆ ಆಲ್ರೆಡಿ, ಫುಲ್ ಮೋಡ ಕವರ್ ಆಗಿದೆ. ಹಾಗೆ ಬಂದು ಹೊರಗಡೆ ಕೂಡ ವಿಂಡೋಸ್ನ ಕ್ಲೀನ್ ಮಾಡಬೇಕು ನಾನು. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಹತ್ರದಲ್ಲೇ ಗಾಣ ಇರೋದ್ರಿಂದ ತುಂಬಾ ಗಲೀಜಾಗ್ತಾ ಇರುತ್ತೆ ಅಂತ ಹೇಳಿ. ಎಲ್ಲ ಸ್ವಲ್ಪ ನಮ್ಮದು ಲೈಟ್ ಕಲರ್ ಆದ್ರಿಂದ ಎಲ್ಲ ಹಾಗೇ ಕಪ್ಪಾಗಿರೋದೆಲ್ಲ ಹಾಗೆ ಎದ್ದು ಕಾಣಿಸ್ತಾ ಇರುತ್ತೆ. ಅದನ್ನಂತೂ ನಮ್ಮ ಮನೆಯವರು ಬಿಡು ಹೊರಗಡೆ ಮಳೆ ಬರ್ತಾಯಿದೆ ಇವಾಗ ಬೇಡ, ಜಸ್ಟ್ ಧೂಳು ತೆಗ್ದಿದೆಯಲ್ಲ ಅಂತ ಹೇಳ್ತಾಯಿದ್ರು. ಅಂದರೂ ನನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಧೂಳು ತೆಗೆದ್ರೂ ಅದೆಲ್ಲ ಕಪ್ಪಾಗಿತ್ತಲ್ಲ ಅದೆಲ್ಲ ಒರೆಸ್ಬೇಕು ಅಂತ ಹೇಳಿ ಮಳೆನಲ್ಲೇ ಬಂದಿದ್ದೀನಿ ನಾನು ಇದೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆಲ್ರೆಡಿ ಕತ್ಲೆ ಆಗ್ತಾಯಿದೆ. ನಾನು ಇನ್ನೂ ಕ್ಲೀನಿಂಗ್ ಕೆಲಸ ಮಾಡ್ತಾನೇ ಇದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ, ಹೇಗೆ ಮಾಡ್ತೀನಿ ಏನು ಅಂತ ಹೇಳಿ. ನನಗೆ ಟೈಮಿಂಗ್ಸ್ ಎಲ್ಲ ಇಷ್ಟೊತ್ತಿಗೆ ಮುಗಿಸ್ತೀನಿ ಮಾಡ್ತೀನಿ ಆ ಥರ ಏನಿಲ್ಲ. ಆದರೆ ಎಲ್ಲ ಕೆಲಸ ಕೂಡ ದೇವ್ರ ಪೂಜೆ ಬೆಳಕರಿ ಅಷ್ಟರಲ್ಲಿ ಮುಗ್ದೋಗ್ಬಿಡ್ಬೇಕು ಆ ಥರದೊಂದು ಟಾಸ್ಕ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಯಾಕೆಂದರೆ ಪ್ರತಿ ವರ್ಷ ನಾನು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗು ಪೂಜೆ ಬಂದು 7 ಒಳಗಡೆ ಪೂಜೆ ಮುಗಿಯೋ ಥರನೇ ನಾನು ಮಾಡ್ಕೊತಾ ಇದ್ದಿದ್ದು. ಹಂಗಾಗ್ಬಿಟ್ಟು ಈ ಸರಿನೂ ಹಾಗೆ ಮಾಡಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮಳೆ ಅಂತೂ ಸ್ವಲ್ಪ ಹಾಗೆ ಜೋರೇ ಆಯಿತು. ನೀವು ನೋಡ್ಬೋದು ನಮ್ಮ ಮನೆ ಮುಂದೆ ನಾನು ಎಷ್ಟು ಗಿಡಗಳನ್ನ ಹಾಕಿದ್ದೆ. ನನ್ನ ವೀಡಿಯೋಸ್ನ ಫಸ್ಟಿಂದ ಫಾಲೋ ಮಾಡೋರಾದರೆ ಗೊತ್ತಿರುತ್ತೆ ಅವ್ರಿಗೆ ಎಷ್ಟು ಚೆನ್ನಾಗಿ ಆ ಗಿಡಗಳೆಲ್ಲ ಹೂ ಬಿಡ್ತಾ ಇತ್ತು. ಸೊ ಇವಾಗ ನೋಡ್ಬೋದು ಎಲ್ಲ ಬೋಳ ಬೋಳ ಆಗಿ ನಿಂತಿದೆ, ಗಿಡಗಳೇ ಇಲ್ಲ. ಇರೋ ಅಂಥ ಗಿಡಗಳನ್ನೆಲ್ಲ ಮೇಯಿಸ್ಕೊಂಡ್ಬಿಟ್ಟಿದ್ದಾರೆ ಎಮ್ಮೆ ದನಗಳನ್ನ ಕಟ್ಟಿ. ಈ ಜನಗಳಿಗೆ ಏನಂತ ಬೈಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಇಷ್ಟು ಮಟ್ಟಿಗೆ ಒಂದು ಗಿಡನ ನಾವಂತೂ ಊರಿಂದ ಬಂದು ಬೇಸಿಗೆನಲ್ಲಿರ್ಬೋದು ಹಾಗೆ ಬಿಸಿಲು ಟೈಮಲ್ಲೆಲ್ಲ ವಾರಕ್ಕೆ 2 ದಿನ ಈ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಹೂ ಬಿಡ್ತಾಯಿತ್ತು ಗಿಡಗಳು. ಅದನ್ನೆಲ್ಲ ಕೂಡ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ನಂಗೆ ತುಂಬ ಹೊಟ್ಟೆ ಉರಿತಾ ಇತ್ತು. ನಾವು ಮನೆ ಹತ್ರ ಇಲ್ಲ ಅಂದರೆ ಜನಗಳು ಹಿಂಗೆ ಲೂಟಿ ಮಾಡ್ತಾರಲ್ವ ಅಂತ ಹೇಳಿ ಮೇವು ಅಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿರುತ್ತೆ ಅಲ್ಲ, ಅದನ್ನು ಮೇಯಿಸ್ಕೊತಾರೆ. ಮೇಯಿಸ್ಕೊಳ್ಳಿ, ಅದ್ರ ಜೊತೆಗೆ ಗಿಡ ಎಲ್ಲ ಹಾಳು ಮಾಡಿದಾರಲ್ಲ, ಎಷ್ಟು ಸರಿಯಲ್ಲ. ನನಗೆ ತುಂಬ ಹೊಟ್ಟೆ ಬಿಡ್ತು ನೋಡಿ. ಎಂಥ ಜನಗಳಪ್ಪ, ಅಟ್ಲೀಸ್ಟ್ ಅವ್ರಿಗೆ ಇದನ್ನು ಗೊತ್ತಾಗಲ್ವ, ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತೀವಿ, ಎಲ್ಲ ಈ ಥರ ಹಾಳು ಮಾಡಿದಾರಲ್ಲ, ಇವರು ಎಂಥ ಜನಗಳು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಸೊ ಆ ಜನಗಳು ಇಲ್ಲದನ್ನೇ ಕಾಯ್ತಾ ಇರ್ತಾರೋ ಏನೋ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಏನು ಗೇಟು ನಮ್ಮ ಗ್ರಿಲ್ಸ್ ಒಳಗಡೆ ಇಟ್ಕೊಂಡಿದ್ದೆ, ಆ ಗಿಡಗಳೊಂದನ್ನೇ ನನಗೆ ಕಾಪಾಡ್ಕೊಳಕ್ಕಾಗಿರೋದು. ಹೊರಗಡೆ ಗಿಡಗಳೆಲ್ಲ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಬಂದ ತಕ್ಷಣ ಇವೆಲ್ಲಕ್ಕೂ ಕೂಡ ನಾನು ನೀರನ್ನು ಹಾಕ್ತಾಯಿದ್ದೀನಿ. ಪ್ರತಿ ಸಲ ಬಂದಾಗಲೂ ಅಷ್ಟೇ, ಬಂದ ತಕ್ಷಣ ಇವಕ್ಕೆಲ್ಲ ಸ್ವಲ್ಪ ನಾನು ನೀರೆಲ್ಲ ಹಾಕ್ಬಿಡ್ತೀನಿ. ವೀಕ್ಲಿ ಒನ್ಸೇ ನಾನು ನೀರನ್ನು ಹಾಕೋಂಥದ್ದು. ಆದರೆ ಕೂಡ ತುಂಬ ಚೆನ್ನಾಗಿದ್ದಾವೆ ಒಳಗಡೆ ಗಿಡಗಳು. ನನಗಂತೂ ಒಳಗಡೆ ಗಿಡಗಳನ್ನ ನೋಡ್ತಾಯಿದ್ರೆ ಖುಷಿ ಆಗುತ್ತೆ. ಹೊರಗಡೆ ಅಂತೂ ಗಿಡಗಳು ಎಷ್ಟು ಚೆನ್ನಾಗಿ ಹೂ ಬಿಡ್ತಾಯಿದ್ವು, ಎಷ್ಟು ಒಳ್ಳೆ ಕಲರ್ ಹೂ ಬಿಡ್ತಾಯಿತ್ತು ಅಂತ ಹೇಳಿ ಕಷ್ಟಪಟ್ಟು ಬೆಳೆಸಿದ್ವಿ. ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ಫಲನೇ ಇಲ್ಲ ಅನ್ನೋ ಥರ ಎಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ.
ಆ, ಏನು ಅವ್ರಿಗೆ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಮಾನವೀಯತೆನೇ ಇಲ್ಲ ಅಂತ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ. ಅಷ್ಟು ಒಳ್ಳೆ ಗಿಡಗಳನ್ನ ಅಷ್ಟು ಚೆನ್ನಾಗಿ ಹೂ ಬಿಡ್ತಾಯಿದ್ದವು. ನನಗಂತೂ ಮನೆ ಮುಂದೆ ನೋಡೋಕ್ಕೆ ಆಗ್ತಾಯಿಲ್ಲ ಇವಾಗ. ಅಷ್ಟು ಬೇಜಾರಾಗುತ್ತೆ. ಸೊ ಹಂಗೆ ಬಂದುಬಿಟ್ಟು ನಾನು ಕ್ಲೀನಿಂಗು ಕೂಡ ಹೊರಗಡೆ ಬಾಗಿಲು ತೊಳೆಯೋದು ಅದೆಲ್ಲ ಕೂಡ ಮಾಡ್ಕೊತಾ ಇದೀನಿ. ಮಳೆ ಅಂತೂ ಜೋರೇ ಆಗೋಯ್ತು. ಆ ಮಳೆ ಹುಯ್ತಾ ಇದ್ರೂ ಕೂಡ ಬಿಡ್ತಾಯಿಲ್ಲ ನಾನು ಹೊರಗಡೆ ಕೆಲಸ ಮಾಡೋದನ್ನು. ಹೊರಗಡೆ ಕೆಲಸ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ರೆ ಒಳಗಡೆ ಮಾಡ್ಕೊಬೋದು ಅಂತ ಹೇಳಿ ಒಳಗಡೆ ಧೂಳೆಲ್ಲ ತೆಗೆದು ಆಯ್ತಲ್ಲ. ಇನ್ನು ನೆಲದ ಧೂಳೆಲ್ಲ ತೆಗ್ದಿಲ್ಲ ನಾನು. ಹೊರಗಡೆ ತೊಳ್ಕೊತಾ ಇದ್ದೀನಿ ಇವಾಗ ನಾನು. ಇದನ್ನೆಲ್ಲ ಇಲ್ಲೆಲ್ಲ ತುಂಬಾ ಧೂಳಾಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಕೂಡ ನಾನು ತೊಳ್ಕೊತಾ ಇದೀನಿ. ತಲೆಗೊಂದು ಬಟ್ಟೆ ಸುತ್ಕೊಂಡ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಸೈಡ್ ಗ್ರಿಲ್ಸ್ ಹತ್ರ ಮಳೆ ಬರ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ಆ ಕಟ್ಟೆ ಮೇಲೆಲ್ಲ ಬೀಳ್ತಾ ಇರೋದು. ಮಳೆ ಗಾಳಿ ಒಳಗಡೆ ನಾನು ಕ್ಲೀನ್ ಮಾಡ್ಕೊತಾ ಇದೀನಿ. ಸೊ ನೀರೆಲ್ಲ ನನಗೆ ಆರ್ತಾಯಿತ್ತು ಸೈಡಿಂದ. ಅಂದರೂ ಕೂಡ ಇಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇದೀನಿ. ನಾನು ಎಲ್ಲ ಕೆಲಸನೂ ಕೂಡ ಓಡಾಡ್ಕೊಂಡು ಮಾಡ್ತಾಯಿದ್ದೀನಿ. ಸ್ಪೀಡಾಗಿ ಹಂಗೆ ಅನ್ನಿಸ್ತಾಯಿದ್ದು ಎಲ್ಲಾದರೂ ಜಾರಿ ಬಿದ್ದನು ನಾನು ಅಂತ ಹೇಳಿ. ಹಂಗೂ ಕೂಡ ಬೇಗ ಕೆಲಸ ಮುಗಿಲಿ ಅಂತ ಹೇಳಿ ಸ್ಪೀಡಾಗಿ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಸೊ ಆಲ್ರೆಡಿ ಕತ್ಲೆ ಆಗೋಯ್ತು, ಲೈಟ್ ಹಾಕಿದ್ದೆ. ಹಾಗಾಗಿ ಸ್ಕ್ರೀನೆಲ್ಲ ಕೂಡ ಕವರ್ ಮಾಡ್ತಾಯಿದ್ದೆ. ಸಂಜೆ ಧೂಳು ತೆಗಿಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ವಿಧಿ ಇಲ್ಲ. ಇವಾಗ ನಾನು ಕ್ಲೀನಿಂಗ್ ಮಾಡ್ದೇ ದೇವ್ರು ಕೂರ್ಸೋಕ್ಕೆ ಆಗಲ್ಲ. ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ದೇವ್ರು ಕೂರಿಸ್ಬೇಕು. ದೇವ್ರದ್ದು ಯಾವುದೇ ಕೆಲಸ ಇದ್ದರೂ ಶುರು ಮಾಡಬೇಕು. ಸೊ ಅಲ್ಲೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡಿ ಸ್ಕೂಲ್ ಮುಗಿಸ್ಕೊಂಡು ಬಂದು ನಿಜವಾಗ್ಲೂ ಒಂದೊಂದು ಸಲ ತುಂಬ ಡ್ರೆಸ್ ಅನಿಸುತ್ತೆ. ಯಾರಿಗಪ್ಪ ಬೇಕು ಇದೆಲ್ಲ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಸೊ ಆ ಮನೆಯೂ ಕ್ಲೀನ್ ಮಾಡಬೇಕು, ಈ ಮನೆಯೂ ಕ್ಲೀನ್ ಮಾಡಬೇಕು, ಸ್ಕೂಲಿಗೆ ಹೋಗಿ ಬಂದು ಎಲ್ಲನೂ ಕೂಡ ಯಾವುದನ್ನು ಬಿಡೋ ಹಾಗೆ ಇಲ್ಲ, ಎಲ್ಲ ಕೂಡ ಮಾಡಬೇಕು. ರಜೆಗಳಲ್ಲಷ್ಟೇ ನನಗೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆವಾಗಲೂ ಫ್ರೀನೇ ಆಗಲ್ಲ. ನಾನಿಲ್ಲಿ ಊರಿಗೆ ಬಂದುಬಿಡ್ತೀನಿ. ಊರಲ್ಲೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಫ್ರೀನೇ ಸಿಗಲ್ಲ ನನಗೆ ಅಂತ ನನಗೆ ಟೈಮ್ ಕೊಟ್ಕೊಳ್ಳೋಕ್ಕೆ ನಂಗೆ ಟೈಮೇ ಸಿಗಲ್ವಲ್ಲಪ್ಪ ಅಂತ ಹೇಳಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದರಲ್ಲಂತೂ ಒಂದು ರಜೆ ಹಾಕ್ಕೊಂಬಿಟ್ಟು ರೆಸ್ಟ್ ಮಾಡೋಣ ಅಂತ ಕೂಡ ಅನ್ನಿಸ್ತಾ ಇರುತ್ತೆ. ಆದರೆ ನನ್ನ ರಜೆಗಳು ನನ್ನ ಮಗಳಿಗೆ ಹುಷಾರಿಲ್ಲ ಅಂತನೋ ಇನ್ನೇನೋ ಯಾವುದೋ ಕಾರಣಕ್ಕೆ ನನ್ನ ರಜೆ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ನನಗೆ ಅಂತ ಒಂದು ರಜೆ ಹಾಕ್ಕೊಳ್ಳೋಕ್ಕೂ ನನಗೆ ರಜೆಗಳು ಸಿಗಲ್ಲ. ಸೊ ನಾವು ಲೇಡೀಸೇ ಹಾಗೆ ನಮ್ಮ ಜೀವನ ಎಲ್ಲ ಕೆಲಸ ಮಾಡ್ತಾನೆ ಇನ್ನೊಬ್ಬರು ಸೇವೆ ಮಾಡ್ತಾ ಇನ್ನೊಬ್ರಿಗೆ ಕೆಲಸ ಮಾಡ್ತಾನೇ ಮುಗ್ದೋಗ್ಬಿಡುತ್ತೆ ಅಂತ ಅನಿಸುತ್ತೆ. ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳೋದೇ ರೇರ್. ಅದರಲ್ಲಿ ಯಾರಾದರೂ ನಮ್ಮನ್ನು ಕೇರ್ ಮಾಡ್ತಾರೆ, ಯಾರೋ ಅವ್ರ ಟೈಮನ್ನು ನಮಗೋಸ್ಕರ ಒಂದು ಸ್ವಲ್ಪ ಕೊಡ್ತಾರೆ ಅಂತಂದಾಗ ತುಂಬಾ ಖುಷಿ ಆಗುತ್ತೆ. ನಾವು ಎಲ್ಲರ ಸೇವೆನೂ ಮಾಡ್ತಾ ಇರ್ತೀವಿ, ನಮ್ಮ ಸೇವೆನ ಯಾರೂ ಮಾಡಲ್ಲ, ನಮಗೆ ಯಾರೂ ನೋಡಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಓಕೆ, ಯಾರು ನಮ್ಮನ್ನು ನೋಡಲಿ ಬಿಡಲಿ ನಾವಂತೂ ಎಲ್ಲರನ್ನೂ ನೋಡಲೇಬೇಕು. ಸೊ ಹಾಗೆ ಸಂಬಂಧಗಳು ಜಾಸ್ತಿ ನಮಗೆ ಗಂಟು ಬಿದ್ದಿರ್ತವೆ ಅನ್ನೋ ಥರ ನಮ್ಗೆ ಅನ್ನಿಸ್ತಾ ಇರುತ್ತೆ. ಅಂದರೆ ಎಲ್ಲ ಸಂಬಂಧನೂ ನಾವು ತುಂಬಾ ಕೇರ್ ಮಾಡ್ತಾ ಇರ್ತೀವಿ. ನಮ್ಮನ್ನು ಅವರು ಹೇಗೆ ನಡೆಸ್ಕೊಳ್ಳಿ, ಹೇಗೆ ನೋಡ್ಕೊಳ್ಳಿ ಅದನ್ನು ನಾವು ಮೈಂಡಿಗೆ ಹಾಕ್ಕೊಳ್ಳಲ್ಲ. ಯಾಕೆಂದರೆ ಅದು ನಮಗೆ ಅಭ್ಯಾಸ ಆಗೋಗಿರುತ್ತೆ. ಸ್ಟಾರ್ಟಿಂಗ್ ಅನ್ನಿಸ್ತಾ ಇರುತ್ತೆ ನಾವು ಇವರೇನು ಹಿಂಗೆ ಅವರೇನು ಆ ಥರ, ಅವರೇನು ನಮಗೆ ಏನೂ ನೋಡಲಿಲ್ಲ, ಏನೂ ಮಾಡಲಿಲ್ಲ ಆ ಥರ ಎಲ್ಲ. ಬಟ್ ಕೊನೆಗೆ ನಾವು ಹೇಗೆ ಅಭ್ಯಾಸ ಆಗ್ಬಿಟ್ಟಿರ್ತೀವಿ ಅಂದರೆ ಯಾರು ನಮ್ಮನ್ನು ನೋಡಲಿ ಬಿಡಲಿ ಮಾತಾಡಲಿ ಕೆಲಸ ಮಾಡಿಕೊಡ್ಲಿ ಮಾಡಿಕೊಡ್ತಾನೆ ಇರಲಿ, ಅವ್ರು ನಮ್ಮನ್ನು ಹೆಂಗಾದರೂ ಟ್ರೀಟ್ ಮಾಡಲಿ, ಎಲ್ರಿಗೂ ನಾವು ಅವ್ರ ಸೇವೆಯನ್ನು ಮಾಡೋ ಅಂಥ ಅಭ್ಯಾಸನ ಮಾಡ್ಕೊಂಬಿಟ್ಟಿರ್ತೀವಿ. ಸೊ ಹಂಗಾಗಿ ಯಾವುದೂ ಕೂಡ ಮೈಂಡಿಗೆ ಬರಲ್ಲ. ಇದು ನನ್ನ ಕೆಲಸ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಪ್ರತಿಯೊಂದು ಕೆಲಸನ ಮಾಡ್ತಾ ಇರ್ತೀವಿ. ಯಾವುದೋ ಒಂದು ಕೆಲಸನ ಮನೇಲಿರೋ ಯಾವುದೇ ವ್ಯಕ್ತಿಗಳು ಅಯ್ಯೋ ಇದು ನಂಗಾಗಲ್ಲಪ್ಪ ಅಂತ ಬಿಟ್ಟೋಗ್ಬಿಡ್ಬೋದು. ಆದರೆ ನಾವು ಹಂಗೆ ಬಿಟ್ಟೋಗೋಕ್ಕೆ ಸಾಧ್ಯ ಇಲ್ಲ. ಅದು ಆಗಲಿಲ್ಲ ಅಂದರೂ ಅದನ್ನು ಮಾಡಲೇಬೇಕು, ಮಾಡ್ತೀವಿ ಅದನ್ನು. ಸೊ ಹಾಗೆ ನಾನು ಡೈನಿಂಗ್ ಟೇಬಲ್ ಮೇಲೆ ಲಕ್ಷ್ಮಿಯನ್ನು ಕೂರಿಸೋ ಅಂಥದ್ದು. ಹಾಗಾಗಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಇವಾಗ ಕ್ಲೀನಿಂಗ್ ಕೆಲಸ ಮುಗ್ದಾಗಿದೆ. ಇನ್ನು ದೇವ್ರ ಮನೆ ಸಾಮಾನು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದೆ. ಇವಾಗೆಲ್ಲ ನಾನು ನೆಲ ಕ್ಲೀನ್ ಮಾಡ್ಕೊತಾ ಇದೀನಿ. ಸೊ ನೆಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಂಡೆ ಅಂತ ಅಂದರೆ ಇನ್ನು ದೇವ್ರ ಮನೆ ಕೆಲಸನ ಶುರು ಮಾಡಿದ್ನೆ. ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಬೆಡ್ಶೀಟ್ಸು ಇದೆಲ್ಲ ಕ್ಲೀನ್ ಮಾಡಿ ಇನ್ನು ಬೆಡ್ಶೀಟ್ ಅನ್ನೋದು ನೆನಪಾಯಿತು. ಬೆಡ್ಶೀಟೆಲ್ಲ ಕೂಡ ಇನ್ನು ಹಾಸಿಗೆಗೆ ಹಾಕಬೇಕು, ಅದೆಲ್ಲ ಒಡಿಸ್ಕೊಂಡಿದ್ದೀನಿ.
ಈ ಸೋಫಾ ಕವರ್ಸ್ ಅಂತೂ ನಾನು ಎಷ್ಟು ಸಲ ಕ್ಲೀನ್ ಮಾಡಿದ್ರೂ ಯಾರಾದರೂ ಬಂದು ಕುತ್ಕೊಂಡ ತಕ್ಷಣವೇ ಎಲ್ಲ ಜಾರಿ ಉದುರೋಗಿರುತ್ತೆ. ಸೊ ಪದೇ ಪದೇ ಹಾಳಾಗ್ತಾ ಇರುತ್ತೆ. ಆದರೂ ನನ್ನ ಡ್ಯೂಟಿ ಡೈಲಿ 2 ಸಲ 3 ಸಲ ಮನೇಲಿತ್ತು ಅಂದರೆ ಪದೇ ಪದೇ ನಾನು ಅದನ್ನು ಸೋಫಾ ಕವರ್ನ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಕುಷನ್ಸ್ನ ಇರ್ಬೋದು, ಕವರ್ನ ಇರ್ಬೋದು, ಪದೇ ಪದೇ ಕರೆಕ್ಟ್ ಮಾಡ್ತಾ ಇರ್ತೀನಿ. ಏಕೆಂದರೆ ಅದು ಕೂತ ತಕ್ಷಣವೇ ಜಾರಿ ಹೋಗಿರುತ್ತೆ. ಇನ್ನು ನನ್ನ ಮಗಳು ಕೇಳಬೇಕಾ, ಸೋಫಾ ಮೇಲೆ ಬಿದ್ದು ಒದಾಡ್ತಾ ಇರ್ತಾಳೆ, ಎಲ್ಲನೂ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಎದ್ದೋಗಿರ್ತಾಳೆ. ಅದನ್ನೆಲ್ಲ ಕೂಡ ನಾನು ಪದೇ ಪದೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇವಾಗ ಫ್ಲೋರಿಂಗ್ ಕ್ಲೀನ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಫಸ್ಟ್ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಮನೆ ಆದರೂ ಅಷ್ಟೇ, ಎಷ್ಟು ಚೆನ್ನಾಗಿ ನಾವು ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ಹೆಣ್ಣಿಗೆ ಸಿಂಗಾರ ಆದರೆ ಎಷ್ಟು ಮೆರಗು ಬರುತ್ತೋ ಮನೆ ಕೂಡ ಹಾಗೇನೆ. ನಾವೆಷ್ಟು ಸಿಂಗಾರ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆದರೆ ಆ ಸಿಂಗಾರ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಮತ್ತು ಹಾಗೆ ತಾಳ್ಮೆ ಬೇಕು, ತುಂಬ ತಾಳ್ಮೆ ಬೇಕು. ನನಗೆ ಸ್ವಲ್ಪ ಡೆಕೋರೇಷನ್ ಅಂದರೆ ಇಷ್ಟ, ಅದಕ್ಕೆ ಡೆಕೋರೇಷನ್ ಮಾಡ್ತಾ ಇರ್ತೀನಿ. ನನ್ನ ಮಗಳು ಅವಳಿಂದ ಕೂಡ ಅದೆಲ್ಲ ಸೇವ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಂದು ಬೆಡ್ ಕವರೆಲ್ಲ ನಾನು ವಾಶ್ ಮಾಡಿ ಹಾಕೋಗಿದ್ದೆ, ಅದೆಲ್ಲ ಕೂಡ ಇವಾಗ ಚೇಂಜ್ ಮಾಡ್ತಾಯಿದ್ದೀನಿ. ಇವತ್ತೇ ನನ್ನ ಮಗಳು ಅಷ್ಟೇನು ತೊಂದರೆ ಏನು ಕೊಡ್ತಾ ಇರಲಿಲ್ಲ. ಅವಳ ಪಾಡಿಗೆ ಅವಳು ಆಡ್ಕೊತಾ ಇದ್ಲು. ಸೊ ನನ್ನ ಪಾಡಿಗೆ ನಾನು ಕೆಲಸವನ್ನು ಮಾಡ್ಕೊತಾ ಇದ್ದೆ. ಈ ಬೆಡ್ ಕವರ್ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ನನಗೆ 200 ಚಿಲ್ಲರೆ 200 ಸಮಥಿಂಗಲ್ಲಿ ಸಿಕ್ಕಿತ್ತು. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನಾನು 2-3 ಟೈಮ್ಸ್ ವಾಶ್ ಮಾಡಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ. ಯಾರಿಗಾದರೂ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ನೋಡಿ. ಆ್ಯಕ್ಚುಲಿ ಬಂದು ತುಂಬ ಚೆನ್ನಾಗಿದೆ, ಡಬಲ್ ಕಾಟ್ ಕವರು. ಸೊ ಯಾವಾಗಲೂ ಅಷ್ಟೇ ನನಗೆ ಈ ಬೆಡ್ಡನ್ನು ಹಿಂಗೇ ಅರೇಂಜ್ ಮಾಡಿರ್ತೀನಿ. ಸೊ ನನಗಿಷ್ಟ ಈ ಥರ ಎಲ್ಲ ಅರೇಂಜ್ ಮಾಡಿ ಇಡೋದಕ್ಕೆ. ಯಾವಾಗಲೂ ಹೀಗೇ ಇರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನೀಟಾಗೆಲ್ಲ ನಾನು ಬೆಡ್ಡೆಲ್ಲ ಇದೇ ಥರ ಅರೇಂಜ್ ಮಾಡಿ ಇಟ್ಟಿರ್ತೀನಿ. ಯಾವಾಗಲೂ ಕೂಡ ಹೀಗೆ ಇರಬೇಕು, ಅದು ನನಗೆ ನೋಡೋಕ್ಕೆ ಇಷ್ಟ ಆಗುತ್ತೆ ಅದಕ್ಕೆ ಅಂತ. ನಮ್ಮ ರೂಮನ್ನು ಕ್ಲೀನ್ ಮಾಡಾದಮೇಲೆ ಈಗ ನಾನು ಮಕ್ಳು ರೂಮಿಗೆ ಬಂದಿದ್ದೀನಿ. ಸೊ ಅದು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಡ್ ಕವರ್ ಎಲ್ಲ ತೊಳೆದು ಹಾಕಿದ್ದೆ ಅಲ್ಲ, ಎಲ್ಲ ಕೂಡ ಒಣಗಿದ್ದು. ನಾನು ಒಳಗಡೆನೇ ಒಂದು ಬಟ್ಟೆ ಒಣಗಾಕೋ ಅಂತ ಒಂದು ಸ್ಟ್ಯಾಂಡ್ ಇಟ್ಕೊಂಡಿರೋದ್ರಿಂದ ಅಲ್ಲೇ ನಾನು ಡ್ರೈ ಆಗೋದಕ್ಕೆ ಹಾಕ್ಬಿಟ್ಟು ಹೋಗ್ತೀನಿ. ಚೆನ್ನಾಗಿ ಡ್ರೈ ಆಗಿತ್ತು. ಲಾಸ್ಟ್ ವೀಕ್ ಬಂದಾಗ ನಾನು ಅಲ್ಲಿ ವಾಶ್ ಮಾಡಿ ಹಾಕಿ ಹೋಗಿದ್ದೆ. ಇವಾಗ ಎಲ್ಲ ಕೂಡ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೀವು ಎಲ್ಲರೂ ಹಬ್ಬದ ಕ್ಲೀನಿಂಗನ್ನು ಹೀಗೆ ಮಾಡಿರ್ತೀರಾ. ಆಲ್ರೆಡಿ ನಿಮ್ದು ಹಬ್ಬದ ಕ್ಲೀನಿಂಗ್ ಮುಗಿದು ಇವತ್ತು ಆಲ್ರೆಡಿ ಹಬ್ಬದ ಕೆಲಸಗಳನ್ನು ಏನು ತಿಂಡಿ ಬೇಯಿಸೋದಿರ್ಬೋದು, ರೆಡಿ ಮಾಡೋದಿರ್ಬೋದು, ಆ ಥರ ಮಾಡ್ಕೊತಾ ಇರ್ತೀರ ಅಂತ ಅಂದ್ಕೊತೀನಿ. ಆದರೆ ನಾನೇನು ಕ್ಲೀನಿಂಗ್ ಕೆಲಸದಲ್ಲೇ ಇದ್ದೀನಿ. ಸೊ ನನ್ನ ಮೈಂಡಲ್ಲೂ ಓಡ್ತಾ ಇದೆ, ಎಲ್ಲ ಕೆಲಸವನ್ನು ಮುಗಿಸ್ಕೊಂಡಿರ್ತಾರೆ, ನಾನೇನು ಮಾಡ್ಕೊಂಡಿಲ್ವಲ್ಲಪ್ಪ, ಯಾವಾಗಪ್ಪ ಮಾಡೋದು, ಏನಪ್ಪ ಮಾಡೋದು ಅಂತ ಹೇಳಿ ನನ್ನ ತಲೆನಲ್ಲೂ ಅದು ಓಡ್ತಾ ಇದೆ. ಹಾಗೆ ಬಂದು ಈ ರೂಮನ್ನು ನಾನು ಪಿಂಕ್ ಕಲರಲ್ಲಿ ಸೆಟ್ ಮಾಡಿದ್ದೀನಿ. ಏಕೆಂದರೆ ನನ್ನ ಮಕ್ಕಳು ರೂಮ್ ಆದ್ದರಿಂದ ಅವರಿಗೆ ಪಿಂಕ್ ಕಲರಲ್ಲಿ ಸೆಟ್ ಮಾಡಿಕೊಟ್ಟಿದ್ದೀನಿ ನಾನು. ನಮ್ಮದು ಬಂದು ಏನು ವುಡ್ ಕಲರ್ ಒಂದು 2-3 ಕಲರ್ನ ಮಿಕ್ಸ್ ಮಾಡಿ ಸ್ವಲ್ಪ ಗೋಲ್ಡ್ ಕಲರ್ ಥೀಮಲ್ಲಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಂದು ಕಾಫಿ ಬಡ್ಡೆ ಕೂಡ ಧೂಳಾಗಿತ್ತು, ಅದನ್ನ ಕೂಡ ಬ್ರಷಲ್ಲಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ರಷಲ್ಲಿ ಏನೇ ಕ್ಲೀನ್ ಮಾಡಿ ನೀವು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸುಮ್ಮನೆ ಖಂಡಿತ ನೀವೊಂದು ಬ್ರಷನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ನೋಡಿ, ನಿಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿ. ವಿಂಡೋಸ್ ಕ್ಲೀನ್ ಮಾಡೋಕ್ಕಿರ್ಬೋದು, ಹಾಗೆ ವುಡ್ ಡಿಸೈನ್ಗಳನ್ನ ಕ್ಲೀನ್ ಮಾಡೋದಕ್ಕೆ, ಫ್ಲವರ್ ವಾಸ್ಗಳನ್ನ ಕ್ಲೀನ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ ಬ್ರಷ್ ಇರೋದ್ರಿಂದನೇ ನನಗೆ ನನ್ನ ಕೆಲಸ ಆದಷ್ಟು ಈಸಿ ಆಗುತ್ತೆ ಯಾವಾಗಲೂ ಕ್ಲೀನಿಂಗ್ ಮಾಡಬೇಕಾದ್ರೆ. ಹಾಗೆ ಬಂದು ಇದು ಸೀಸಮ್ ವುಡ್ಡು ಆನ್ಲೈನಲ್ಲಿ ತರಿಸಿದ್ದೆ ನಾನು. ಸೈಡ್ ಟೇಬಲ್ ಇದು ಬೆಡ್ ಸೈಡ್ ಟೇಬಲ್ಲು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸಸ್ ಕೂಡ. ಸೊ ಟೇಫೈ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ಅಲ್ಲಲ್ಲೇ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಹಾಲಿಂದಷ್ಟೇ ಧೂಳು ತಕ್ಕೊಂಡಿದ್ದೀನಿ ನಾನು. ಮುಂದಕ್ಕೆ ಆ ರೂಮಿಂದು ಬೆಡ್ ಕವರೆಲ್ಲ ಒದ್ರುಕೊಂಡು ಚೇಂಜ್ ಮಾಡ್ಕೊಂಡೆ ಅಲ್ಲ, ಅದೆಲ್ಲ ಧೂಳಾಗಿರುತ್ತಲ್ಲ ಅಂತ ಹೇಳಿ ಅಲ್ಲಿ ತೆಗ್ದಿರಲಿಲ್ಲ. ಆಮೇಲೆ ಕೊನೆಗೆ ಅದು ಎಲ್ಲ ತೆಕ್ಕೊಂಡು ಇವಾಗ ನಾನು ಟಿ ವಿ ಯೂನಿಟಿಗೆ ಬಂದಿದ್ದೀನಿ. ಟಿ ವಿ ಯೂನಿಟ್ ಮೇಲೆ ನಾನು ವೀಕ್ಲಿ ಬಂದಾಗೆಲ್ಲ ಇದೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಬಟ್ ಸಣ್ಣ ಧೂಳು ಕೂತಿರುತ್ತೆ, ಅದನ್ನೆಲ್ಲ ಒರೆಸ್ಲಿಲ್ಲ ಅಂತ ಅಂದರೆ ಹಾಗೆ ಕಾಣಿಸ್ತಾ ಇರುತ್ತೆ. ವೀಕ್ಲಿ ಕೂಡ ನಾನು ಅದೆಲ್ಲ ಕೂಡ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಎಲ್ಲ ಕ್ಲೀನಿಂಗ್ ಕೆಲಸ ಮುಗ್ದಿದ್ದು ಆಯಿತು. ಇವಾಗ ಧೂಳು ತೆಗಿಯೋಂಥ ಕೆಲಸ. ಇವಾಗ ನಾನು ಮನೆ ಕೂಡ ಒರೆಸ್ಕೊತಾ ಇದ್ದೀನಿ.
ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಒಂದು ಕಡೆ ಕೂರಿಸ್ಬಿಟ್ಟು ಕೆಲಸವನ್ನು ಮಾಡ್ಕೊತಾ ಇದ್ದೆ. ಸೊ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸುಸ್ತಾಗೋಯಿತು. 3:30ಗೆ ಕೆಲಸವನ್ನು ಶುರು ಮಾಡಿದ್ದು. ಈಗ ಆಲ್ರೆಡಿ 9:00 ಆಗಿದೆ. 9:00ಗೆ ನಾನು ಇಷ್ಟು ಕೆಲಸನ ಮುಗಿಸಿದ್ದೀನಿ. ಆಲ್ರೆಡಿ ಮತ್ತೆ ನನ್ನ ಮಗಳು ಹೋಗ್ಬಿಟ್ಟು ನೋಡ್ಬೋದು ಬೆಡ್ ಕವರೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದನ್ನು ಹೇಗೆ ಮಾಡಿದ್ದಾಳೆ ಅಂತ ಹೇಳಿ. ಮನೆ ಕೂಡ ಒರೆಸಿದ್ದಾಯಿತು. ಇವಾಗ ನಾನು ಮ್ಯಾಟ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಕಂಟಿನ್ಯೂಸ್ ಆಗಿ 3:30ಇಂದ 9:30 ಅನಿಸುತ್ತೆ ಟೈಮು. ಈ ಟೈಮಿಗೆ ನನ್ನ ಕೆಲಸವನ್ನು ಮುಗಿಸಿದ್ದಾಯಿತು. ಸೊ ನಾನೊಂದು ಸ್ವಲ್ಪ ಟೊಮೊಟೊ ಗೊಜ್ಜು ಮತ್ತು ಅನ್ನ ಕೂಡ ಮಾಡಿದ್ದೆ ಈ ಮಧ್ಯದಲ್ಲಿ. ಇವಾಗ ನಾನು ಇನ್ನೂ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದೇವ್ರ ಕೆಲಸವನ್ನು ಶುರು ಮಾಡ್ಕೋಬೇಕು. ಸ್ವಲ್ಪ ಬೆಳಗ್ಗೆ ಕೂಡ ನಾನು ಸ್ನಾನ ಮಾಡಿದ್ದೆ, ಬಟ್ ದೇವ್ರ ಕೆಲಸ ಮಾಡೋದಕ್ಕಿಂತ ಮುಂಚೆ ಇವಾಗ ಒಂದು ಸಲ ಸ್ನಾನ ಮಾಡೋಣ ಅಂತ ಹೇಳಿ. ಹಾಗೆ ನಾನು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಬೀನ, ಪೀತಾಂಬರಿ ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ಬಿಡೀನಿ. ಬ್ರಷ್ಷು, ಅದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನ. ನಾನಿವಾಗ ಬ್ರಾಸ್ ಐಟಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಡಿಶ್ ವಾಷರ್ ಲಿಕ್ವಿಡನ್ನು ಹಾಕ್ಕೊಂಡು, ಹುಣಸೆಹಣ್ಣನ್ನು ಹಾಕ್ಕೊಂಡು, ಸ್ವಲ್ಪ ಪೀತಾಂಬರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಿಷ್ಟು ಮಿಶ್ರಣವನ್ನು ಮಾಡಿಕೊಂಡು ಹುಣಸೆಹಣ್ಣನ್ನು ಕರಗಿಸಿ ಅದರ ರಸನೆಲ್ಲ ನೀಟಾಗಿ ಹಿಂಡ್ಕೊಂಡು, ಆಮೇಲೆ ಈ ಡಿಶ್ ವಾಷರಿಂದ ನಾವು ಯಾವುದೇ ಪಾತ್ರೆನಾದ್ರೂ ಬ್ರಾಸ್ ಐಟಮ್ಸ್ ಇರ್ಬೋದು ಅಥವಾ ಸಿಲ್ವರ್ ಐಟಮ್ಸ್ ಇರ್ಬೋದು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಸ್ವಲ್ಪ ಡಿಶ್ ವಾಷರನ್ನು ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕಿ ಕ್ಲೀನ್ ಮಾಡೋದ್ರಿಂದ ದೇವ್ರ ಮನೆಯಲ್ಲಿ ಯಾವುದೇ ರೀತಿ ಜಿಡ್ಡಿದ್ರೂ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ದೇವ್ರ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ಏನು ಡಿಶ್ ವಾಷರ್ ಲಿಕ್ವಿಡ್ ಇರುತ್ತೆ ಅದನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ದೇವ್ರ ಮನೆ ಕ್ಲೀನ್ ಆಗುತ್ತೆ. ಯಾವುದೇ ರೀತಿ ಆಯಿಲ್ ಕಂಟೆಂಟ್ ಇಲ್ದಂಗೆ ತುಂಬ ಚೆನ್ನಾಗಿ ಶೈನಿಯಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮನೆ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಆಲ್ರೆಡಿ ನಾನು ಅದನ್ನು ಕ್ಲೀನ್ ಮಾಡಾಯಿತು. ಹಾಗೆ ಡಿಶ್ ವಾಷರ್ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಲಿಕ್ವಿಡ್ಡು, ಅದರಿಂದ ನಾನು ಈ ಪಾತ್ರೆಗಳು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲನೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ. ಎಷ್ಟು ಶೈನಿ ಆಗಿದ್ದಾವೆ ಅಂತ ಕೂಡ ನೋಡ್ಬೋದು ನೀವು. ತುಂಬ ಕಷ್ಟಪಟ್ಟು ಉಜ್ಜೋ ಅಂಥದ್ದೇನಿರಲ್ಲ. ಆರಾಮ್ಸೆ ಮಾಮೂಲಿ ನಾವು ಸ್ಟೀಲ್ ಪಾತ್ರೆ ಬೆಳಗ್ತೀವಲ್ಲ ಆ ಥರ ಬೆಳಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಲಿಕ್ವಿಡ್ ಅಂತೂ ನನಗೆ ತುಂಬಾ ನನ್ನ ಕೆಲಸನ ಈಸಿಯಾಗಿ ಮಾಡಿಕೊಡುತ್ತೆ. ಹಾಗಾಗಿ ಈ ಲಿಕ್ವಿಡನ್ನು ನಾನು ಯೂಸ್ ಮಾಡ್ತೀನಿ. ಹಾಗೆ ನಾನು ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋಕ್ಕೂ ಮುಂಚೆ ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಂಬಿಡೋಣ, ಯಾಕೆಂದರೆ ಅದು ಹಾರಬೇಕಲ್ವ, ಹಾಗಾಗಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಒಬ್ಬಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ